ನಂಬರ್ ಅಂದರೆ ನಾನು, ನಾನು ಅಂದರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವರಿವತ್ತು. ಮೊದಲಿಗೆ ಫೀಡ್ ನ್ಯೂಸ್ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ನಮಸ್ಕಾರಗಳು ಎಲ್ಲರೂ ಕೂಡ. 2024 ಭವಿಷ್ಯದಲ್ಲಿ ನೇಮ್ ಲೆಟರ್ಸ್ ಜಿ ಎನ್ ಅಕ್ಷರ ಖಂಡಿತ ಕೂಡ ಜಿ ಅಂದರೆ ನ್ಯೂಮರಾಲಜಿ 3 ಎನ್ ಅಕ್ಷರ ಬರುತ್ತೆ. ತುಂಬ ಪವರ್ಫುಲ್ ಆದಂಥ ಲೆಟರ್ಸ್ 100%. ಭಾಳ ಪವರ್ಫುಲ್ ಅಂತ ನೇಮು. ಧರ್ಮದಲ್ಲಿ ಗೌಡ್ರನ ಹೆಸರಲ್ಲಿ ಬರುತ್ತೆ 100%. ಜಿ ಎನ್ ಹೆಸರು ಗೌಡ್ರನ ಧರ್ಮದಲ್ಲಿ ಬರುತ್ತೆ ಜಿ ಎನ್ ಹೆಸರು. ತುಂಬ ರೈತನಿಗೆ ಬೆನ್ನೆಲುಬಾಗಿರುತ್ತೆ, ಒಳ್ಳೆ ನೇಗಲು ಥರ ಇರುತ್ತೆ ಅದು ನೋಡೋಕ್ಕೆ ಭಾಳ ವಿಶೇಷವಾಗಿ. ಈ ಥರ ಬಗ್ಸಿದ್ರೆ ಕೂಡ್ಲಾಗುತ್ತೆ, ಈ ಥರ ಮುಗಿಸಿದ್ರೆ ಗುದ್ಲಿ ಆಗುತ್ತೆ, ಆ ಥರ ಲೆಟರ್ಸ್ ಅದು ತುಂಬ ಪವರ್ಫುಲ್ ಅಂತ ಲೆಟರ್ಸು. ಈ ಲೆಟರ್ಸು ಯಾವ ದಿನಾಂಕದಲ್ಲಿ ಹುಟ್ಟಿದಂಥವ್ರಿಗೆ ಸಂಸ್ಥೆ ನೇಮು, ವ್ಯಕ್ತಿ ನೇಮು, ವೆಹಿಕಲ್ ನಂಬರ್ಸ್ ನೇಮು, ಕಂಪ್ನಿ ನಂಬರ್, ಕಾರ್ ಹೆಸರುಗಳು ಇವೆಲ್ಲ ಕ್ಲಿಕ್ ಆಗುತ್ತೆ. ಅದು ಹೋಟೆಲ್ ಉದ್ಯಮ ಆಗಿರ್ಬೋದು, ಬೇಕ್ರಿ ಆಗಿರ್ಬೋದು, 5 ಸ್ಟಾರ್ ಹೋಟ್ಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ತುಂಬ ಸಾಥ್ ಕೊಡೋವಂಥವ್ರಿಗೆ ಯಾವೆಲ್ಲ ಡೇಟ್ ಅವ್ರಿಗೆ ಈ ಒಂದು ಜಿ ಎನ್ ಅಕ್ಷರ ತುಂಬ ಸಾಥ್ ಕೊಡುತ್ತೆ. ಜಿ ಎನ್ ಅಕ್ಷರ ಬಂದು ನ್ಯೂಮರಾಲಜಿಲಿ 3ನೇ ನಂಬರ್ನ ಹೋಲಿಕೆ ಮಾಡುತ್ತೆ. ಆ ನಂಬರ್ಸು 3 ಎನ್ನ ಲೆಟರ್ಸನ್ನ ಆ್ಯಡ್ ಮಾಡುತ್ತೆ. ಆ ನಂಬರ್ಸು 3 ಎನ್ನ ನಂಬರ್ಸ್ ಬರುತ್ತೆ. 3 ಅನ್ನೋದನ್ನು ನಾವು ಗುರುಗ್ರಹದ ಸಂಕೇತ ಅಂತ ಹೇಳ್ತೀವಿ. 100% ಗುರುಗ್ರಹ ಬಂದು ಮೂಲತಃ ತುಂಬ ಪವರ್ಫುಲ್ ಅಂತ ಒಂದು ಸ್ಥಳ ಆಲಂಗುಡಿ ಗುರು ಸ್ಥಳ. ಹಾಗಾಗಿ 3 ಬಂದು ಯಾವಾಗಲೂ ಕೂಡ ಬ್ಯೂಟಿಫುಲ್ ಅಂತ ಲೆಟರ್ಸ್, ಭಾಳ ಅದ್ಭುತವಾದ ಲೆಟರ್ಸು. ಇದು ಏನಪ್ಪ ಅಂದರೆ ಈ ಡೇಟ್ ಆಫ್ ಬರ್ತಲ್ಲಿದ್ದರೆ, ಯಾವ ಡೇಟಲ್ಲಿದ್ದರೆ ಆ ಮನೆ ಕ್ಯಾಪ್ಟನ್ ಆಗ್ತಾನೆ, ಆ ಸಂಸ್ಥೆ ಕ್ಯಾಪ್ಟನ್ ಆಗ್ತಾನೆ. ಇಲ್ಲಾಂದರೆ ಬರೀ ಡೇಟಿಗೂ ನೇಮ್ಗೂ ಟ್ಯೂನ್ ಆಗಿಲ್ಲ ಅಂದರೆ ಬರೀ ವರ್ಕರ್ಸ್ ಆಗಿಬಿಡ್ತಾರೆ. ಅದು ಮನೆ ಆಗಿರ್ಬೋದು, ಕ್ಯಾಪ್ಟನ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು. ರಾಜಕೀಯದಲ್ಲಿದ್ದರೆ MLA ಆಗಿ ಹಾಗೇ ಕಾಲ ಕಳೆದು ಬಿಡ್ತಾರೆ, CM ಆಗೋಕ್ಕಾಗಲ್ಲ. ರಾಂಗಾಗಿ ಡೇಟ್ಗಳು ಇದ್ದವ್ರಿಗೆ. MP ಆಗಿರ್ತಾರೆ, ಪ್ರೈಮ್ ಮಿನಿಸ್ಟರ್ ಆಗೋಕ್ಕಾಗಲ್ಲ, ರಾಂಗ್ ಮ್ಯಾಚ್ ಆಗಿರೋದು. ಕ್ರಿಕೆಟ್ ಪ್ಲೇಯರ್ ಆಗಿರ್ತಾರೆ, ಕ್ಯಾಪ್ಟನ್ ಆಗೋಕ್ಕಾಗಲ್ಲ. ಖಂಡಿತಲ್ಲೂ ಕೂಡ ಈ ಥರ ಎಲ್ಲ ಆಗುತ್ತೆ. ನೀವು ಗೌತಮ್ ಗಂಭೀರ್ 14ನೇ ತಾರೀಕು ಭಾಳ ವಿಶೇಷವಾಗಿ ಅವರು ಕ್ಯಾಪ್ಟನ್ ಆಗೋಕ್ಕಾಗನೇ ಇಲ್ಲ ಖಂಡಿತಲ್ಲೂ ಕೂಡ. ಜಿ ಎನ್ ಅಕ್ಷರ ಬಹಳ ವಿಶೇಷವಾಗಿ 1ನೇ ತಾರೀಕು, 10ನೇ ತಾರೀಕು, 19, 28ನೇ ತಾರೀಕುವರೆಗೆ 7 ಮಾಡಿಸಿದಂಥ ಲೆಟರ್ಸ್, ಮೊದಲನೇ ಲೆಟರ್ಸನ್ನು ಟ್ಯೂನ್ ಮಾಡ್ಬೇಕಾದ್ರೆ ಇವ್ರಿಗೆ ಜಿ ಎನ್ ಅಕ್ಷರ ಅಂದಲ್ಲಿ ಹೆಸರು ಬಂದರೆ ತುಂಬ ಸಖತ್ತು ಅಭಿವೃದ್ಧಿಯನ್ನು ಹೊಂದ್ತಾರೆ. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತೀನಿ, 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕುವರೆಗೆ ತುಂಬ ಚೆನ್ನಾಗಿ ಹೊಲ್ದು ಬರುತ್ತೆ. ನೀವು ಮೊದಲನೇ ಲೆಟರ್ಸನ್ನ ನೀವು ದಯವಿಟ್ಟು ಇಡ್ಬೋದು 100%. ಯಾವುದೇ ನಕ್ಷತ್ರದಲ್ಲಿ ಹುಟ್ಟಿದರೂ ಕೂಡ ಈ ಹೆಸರನ್ನ ಇಡ್ಬೋದು. ಅದಾದಮೇಲೆ ನ್ಯೂಮರಾಲಜಿಲಿ 2ನೇ ತಾರೀಕಲ್ಲಿ ಯಾರು ಹುಟ್ಟಿದ್ದೀರಾ, 11ನೇ ತಾರೀಕಲ್ಲಿ ಯಾರು ಹುಟ್ಟಿದ್ದೀರಾ, ಮತ್ತು 20ನೇ ತಾರೀಕಲ್ಲಿ ಯಾರು ಹುಟ್ಟಿದ್ದೀರಾ, 29ನೇ ತಾರೀಕಲ್ಲಿ ಯಾರು ಹುಟ್ಟಿದ್ದೀರಾ, ಇವರಿಗೆ ತುಂಬ ಚೆನ್ನಾಗಿ ಬರುತ್ತೆ. ಇವರು ಕೂಡ ಈ ಹೆಸರನ್ನ ಇಟ್ಟು ತುಂಬ ಡೆವಲಪ್ಮೆಂಟ್ ಆಗ್ಬೋದು, ತುಂಬ 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 ಡೆವಲಪ್ಮೆಂಟ್ ಆಗ್ಬೋದು. ಸಿಕ್ಕಾಪಟ್ಟೆ ರಾಜಯೋಗದ ಒಂದು ಸಕ್ಸಸ್ಸನ್ನು ಕೊಡುತ್ತೆ 100%. 3, 12, 21, 30 ಇವ್ರಿಗೂ ಕೂಡ ಜಿ ಎನ್ ಅಕ್ಷರ ಸಖತ್ ಸಾಥ್ ಕೊಡುತ್ತೆ. ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ 100%. ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ, ಭಾಳ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ, ಭಾಳ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಭಾಳ ಅದ್ಭುತವಾಗಿ ಅರ್ಥ ಮಾಡ್ಕೋಬೋದು ನನಗೆ ತಿಳಿದಿರೋ ಮಟ್ಟಿಗೆ. ಅದಾದಮೇಲೆ 4ನೇ ತಾರೀಕುವರೆಗೆ ಎವ್ರಿ ಸಕ್ಸಸ್ಸನ್ನು ಕೊಡುತ್ತೆ. 4ನೇ ತಾರೀಕುವರೆಗೆ ತುಂಬ ಸಾಥ್ ಕೊಡುತ್ತೆ. 4, 13, 22, 31ನೇ ತಾರೀಕುವರೆಗೆ ತುಂಬ ತುಂಬ ರಾಜಯೋಗದ ಲೆಟರ್ಸನ್ನು ಕೊಡುತ್ತೆ. ಭಾಳ ಮಿರಾಕಲ್, ತುಂಬ ರಾಜಯೋಗನ ಕೊಡುತ್ತೆ. ಅದಾದಮೇಲೆ 8ನೇ ತಾರೀಕು ತುಂಬ ಪವರ್ಫುಲ್ ಅಂತ ಡೇಟ್ ಆಫ್ ಬರ್ತು. ನೀವು ಭಾಳ ದೊಡ್ಡ ಸಕ್ಸಸ್ ಅಂದರೆ ನೀವು ಭಾಳ ಮಿರಾಕಲ್ ನೀವು ಅರ್ಥ ಮಾಡ್ಕೊ. ನೀವು KGF ಅಲ್ಲಿ ಕೂಡ ಜಿ ಅಕ್ಷರ ಬಂದು ಹೋಗ್ಬೋದು, MGR ಅದರಲ್ಲೂ ಕೂಡ ಬರ್ಬೋದು. ಜಿ ಎನ್ ಅಕ್ಷರ ಲೆಟರ್ಸನ್ನು ಎಷ್ಟರಲ್ಲಿ ಮಧ್ಯದಲ್ಲಿ ಬಂದರೂ ಕೂಡ ಆ ಗುರುಬಲವನ್ನು ನೀವು ಕಾಣ್ಬೋದು. 8ನೇ ತಾರೀಕು ತುಂಬ ರಾಜಯೋಗವನ್ನು, 8ನೇ ತಾರೀಕು, 17ನೇ ತಾರೀಕು, 26ನೇ ತಾರೀಕುವರೆಗೆ ಜೂನ್ದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಇರ್ತೀರ. ತುಂಬ ನಿಮ್ಮ ಲೈಫಲ್ಲಿ ಜಾತಕದ ಫಲಗಳನ್ನ ಹೇಗಿರಬೇಕು ಅದನ್ನು ಎಲ್ಲವನ್ನೂ ಅನುಭವಿಸ್ತೀರ. ಅದಾದಮೇಲೆ 9ನೇ ತಾರೀಕು ಬಹಳ ವಿಶೇಷವಾಗಿ ತುಂಬ ಪವರ್ಫುಲ್ ಲೆಟರು. ಯಾರೆಲ್ಲ 9ನೇ ತಾರೀಕಲ್ಲಿ ಹುಟ್ಟಿರೋ ಅವ್ರಿಗೆಲ್ಲ ಜಿ ಎನ್ ಅಕ್ಷರ
ಸಿಕ್ಕಾಪಟ್ಟೆ ಸಾಥ್ ಕೊಡುತ್ತೆ. 18ನೇ ತಾರೀಕು ನೀವು ದೇವೇಗೌಡರು, ಆ ಗೌಡ್ರು ಅನ್ನೋ ಹೆಸರನ್ನ ಬಳಸ್ತಾರೆ ಅವ್ರು 100%. ಅವರು 18ನೇ ತಾರೀಕಲ್ಲಿ ಹುಟ್ಟಿದರೆ ತುಂಬ ಬ್ಯೂಟಿಫುಲ್ ಸಕ್ಸಸ್ಸನ್ನು ಕೊಡುತ್ತೆ. ಮತ್ತು 27 ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಯಾರು ಈ ಒಂದು ಆಗದೇ ಇರೋಂಥ ಡೇಟ್ ಆಫ್ ಬರ್ತವ್ರಿಗೆ ಜಿ ಅಕ್ಷರ 7, 16, 25 ಈ ಡೇಟ್ ಅವ್ರಿಗೆ ಏನಾದ್ರು ಜಿಯಿಂದ ಅಕ್ಷರಗಳು ಬಂದರೆ ನೀವು ಬೇರೆ ಕ್ಯಾಸ್ಟ್ ಮದುವೆ ಆಗ್ತೀರಾ, ನಿಮ್ಗೆ ಆರೋಗ್ಯ ಸಮಸ್ಯೆ, ಗಂಡನಿಗೆ ಹೆಂಡ್ತಿನಿಗೂ ಪಾರ್ಟ್ನರ್ಶಿಪ್ಪು ಅಂದರೆ ರಿಲೇಷನ್ಶಿಪ್ ಅಷ್ಟು 50-50 ಇರುತ್ತೆ. ಇಲ್ಲ ಬಾಡಿ ಅಂದರೆ ನೀವು ಒಂಥರ ಮಗಳ ಥರ ಕಾಣ್ತಾರೆ, ಅವ್ರ ಗಂಡನ ಥರ ಕಾಣ್ತಾರೆ, ಅಪ್ಪನ ಥರ ಕಾಣ್ತಾರೆ, ಇಲ್ಲ ಅವರು ಮಗನ ಥರ ಕಾಣ್ತಾರೆ, ನೀವು ಅಮ್ಮನ ಥರ ಕಾಣ್ತೀರಾ. ಈ ಥರ ಡಿಪೆಂಡ್ಸ್ ಬಾಡಿ ಲ್ಯಾಂಗ್ವೇಜ್ ಅವ್ರನ್ನ ಮದುವೆ ಆಗಿರ್ತೀವಿ. ನೀವೆಲ್ಲರೂ ಒಂದು ಫೋಟೋ ಲುಕ್ ನಿಂತರೆ ಒಂಥರ ಆನೆಗೂ ಪಕ್ಕದಲ್ಲಿ ಚಿರತೆನೂ ಫೋಟೋ ಹೊಡ್ಕೊಂಡಂಗಿರುತ್ತೆ, ಆನೆಗೂ ಒಂಥರ ಚಿರತೆ ಜಿಂಕೆಗೂ ಫೋಟೋ ಇದ್ದಂಗೆ ಇರುತ್ತೆ. ಗಂಡ ಹೆಂಡ್ತಿ ಥರ ಇರೋಲ್ಲ ಕಾಂಬಿನೇಷನ್. ನೀವು ಲವ್ ಮ್ಯಾರೇಜಲ್ಲಿ ಸಿಗಾಕ್ಯಂತಿರ್ತೀರ, ಧರ್ಮವನ್ನು ಬಿಟ್ಟು ಧರ್ಮವನ್ನು ಮದುವೆ ಆಗಿರ್ತೀರ. ಇದೆಲ್ಲ ನೋಡಿ ಯಾರ್ಯಾರಿಗೆ ಅನ್ವಯಿಸುತ್ತೆ ಅಂತ ಹೇಳ್ತೀನಿ ನೋಡಿ. 7, 16, 25, 6, 15ನೇ ತಾರೀಕು, 5, 14, 23 ಅದರಲ್ಲಿ ಈ 7, 16, 25ನೇ ತಾರೀಕಿಗೆ ಮೊದಲನೇ ಲೆಟರ್ ಇದೆ. ಆದರೆ ಅವರ ಪರ್ಸ್ನಲ್ ಪ್ರಾಬ್ಲಮ್ಗಳು ಸಾಕಷ್ಟು ಇರ್ತವೆ. ಬೇಗ ಥೈರಾಯ್ಡ್ ಪ್ರಾಬ್ಲಮ್ ಬಂದುಬಿಡುತ್ತೆ, ಬೇಗ ಹೆಲ್ತ್ ಹಾಳಾಗುತ್ತೆ, ಮತ್ತು ಮನೇಲಿ ಹೆಲ್ತ್ ಪ್ರಾಬ್ಲಮ್ಗಳು ತುಂಬ ನರಳ್ತಾ ಇರುತ್ತೆ. ನಿಮ್ಮ ಫ್ಯಾಮಿಲಿಗೂ ಅವ್ರ ಫ್ಯಾಮಿಲಿಗೂ ಅಂಡರ್ಸ್ಟ್ಯಾಂಡಿಂಗ್ ಇರೋಲ್ಲ. ಈ ಥರ ಲೆಟ್ರಿಂದ ಈ ಥರ ಏನಾರು ನೇಮ್ ತಪ್ಪಿ ನಿಮಗೆ ಗೊತ್ತಿರಲ್ಲ. ನೀವೇನಾಗಿರುತ್ತೆ 16ನೇ ತಾರೀಕು, 7, 26ನೇ ತಾರೀಕು, 6, 15ನೇ ತಾರೀಕು, ಇಲ್ಲ 5, 14, 23ನೇ ತಾರೀಕು ಕುಂಭರಾಶಿ ಧನಿಷ್ಠ ನಕ್ಷತ್ರದಲ್ಲಿ ಜನನವಾಗಿರ್ತೀರ. ಜ್ಯೋತಿಷ್ಯರು ಏನು ಹೇಳ್ತಾರೆ, ಧನಿಷ್ಠ ನಕ್ಷತ್ರ ಗಾಗಿ ಬಂತು ನೇಮು ಜಿಯಿಂದ ಇಡಿ ಅಂತ ಹೇಳ್ತಾರೆ. ಆದರೆ ನಿಮ್ಮ ನಕ್ಷತ್ರಕ್ಕೂ ನಿಮ್ಮ ಡೇಟಿಗೂ ಟ್ಯೂನ್ ಆಗಬೇಕು 100%. ನಿಮ್ಮ ನಕ್ಷತ್ರ ಹುಟ್ಬಿಟ್ರೆ ನಕ್ಷತ್ರ ನೇಮ್ ಇಡಬೇಕು ಅಂತ ಇಲ್ಲ. ಹಿಂದೆ ಜ್ಯೋತಿಷ್ಯವನ್ನು ಗೊತ್ತಿಲ್ಲದವ್ರಿಗೆ ನಕ್ಷತ್ರ ನೇಮನ್ನು ಇಡೋಕ್ಕೆ ಸ್ಟಾರ್ಟ್ ಮಾಡಿದರು. ನಿಮ್ಮ ನ್ಯೂಮರಾಲಜಿ ಪ್ರಕಾರ ಅದ್ಭುತವಾದ ನೇಮನ್ನು ಇಡಬೇಕಾಗುತ್ತೆ. ಎಷ್ಟೋ ಜನಕ್ಕೆ ಗೊತ್ತಿರೋಕ್ಕಲ್ಲ. ವೆಂಕಟೇಶ್ವರ ಸ್ವಾಮಿ ಮಕ್ಕಳು ಪಾರ್ವತಿ ಅಂತ ಇಟ್ಬಿಟ್ಟಿರ್ತಾರೆ 100%. ಅವ್ರ ಮನೆ ದೇವರು ವೆಂಕಟೇಶ್ವರ ಸ್ವಾಮಿ, ಅವ್ರ ಹೆಂಡತಿ ಆಪೋಸಿಟಾಗಿ ಇಟ್ಟಿರ್ತಾರೆ. ಅವ್ರ ಮನೆ ದೇವರು ಶ್ರೀನಿವಾಸ, ಎಮ್ಮಿಂದ ಬಂತಂದರೆ ಮಂಜುನಾಥ ಅಂತ ಹೆಸರುಬಿಟ್ಟಿರ್ತಾರೆ. ಹಂಗೆ ಇವೆಲ್ಲವೂ ಆಲೋಚನೆಯನ್ನು ಮಾಡಿ ದಯವಿಟ್ಟು ಇಡಬೇಕಾಗುತ್ತೆ. ಅದೇ ಜಿ ಇಂದ ಎಷ್ಟಿದೆ 5, 14, 23ನೇ ತಾರೀಕುವರೆಗೆ ಮ್ಯಾರೇಜ್ ಡೇಪಲ್ಲಿ ಡೈವರ್ಸ್ಗಳಾಗುತ್ತೆ. ಭಾಳ ವಿಶೇಷವಾಗಿ ನೀವು ಅರ್ಥ ಮಾಡ್ಕೊಳ್ಳಿ. 6, 15, 5, 14, 23 ಅವ್ರಿಗೆ 7, 16, 25 ಈ ಡೇಟ್ ಅವ್ರಿಗೆ ಯಾವುದೇ ಕಾರಣಕ್ಕೂ ಜಿ ಎನ್ ಅಕ್ಷರಗಳು ಆಗಿ ಬರಲ್ಲ. ನಿಮಗೆ ಏನೆಲ್ಲ ನೀವು ದೇಶದ ಪ್ರೈಮ್ ಮಿನಿಸ್ಟರು ನಿಮ್ಗೆ ನೆಮ್ಮದಿ ಇರಲ್ಲ 100%. ನೀವೊಬ್ಬರ ಪೋಸ್ಟರ್ ಇರ್ಬೋದು, ನಿಮ್ಮ ಮಕ್ಕಳು, ನಿಮ್ಮ ಗಂಡ ಇವರಿಗೆಲ್ಲ ಕೆಲಸ ಇಲ್ದಂಗೆ ಇರ್ತಾರೆ 100%. ಎಲ್ಲರಿಗೂ ಒಟ್ಟಿಗೆ ಕೆಲಸ ಇದ್ದರೆ ಅದು ತುಂಬ ಒಟ್ಟು ಕುಟುಂಬದ ಸಂತೋಷವನ್ನು ಅನುಭವಿಸ್ಬೋದು. ಹಾಗಾಗಿ ಜಿ ಯಾರಿಗೆಲ್ಲ ಆಗಲ್ಲ ಅಂತ ಹೆಡ್ಲೈನ್ಸ್ ಹೇಳ್ತೀನಿ. 7, 16, 25, 6, 15, 5, 14, 23 ಈ ಡೇಟಲ್ಲಿ ಏನಾದ್ರು ಮೊದಲನೇ ಲೆಟರ್ ಆಗಿದರೆ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದ್ದಕ್ಕೆ ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವ್ರಿಗೆ ಗೊತ್ತು. ಈ ಪ್ರೋಗ್ರಾಮ್ ಖಂಡಿತ ಅಲ್ಲ ಕೂಡ ಪ್ರೋಗ್ರಾಮ್ ಅಲ್ಲ, ಇದೊಂಥರ ನ್ಯೂಮರಾಲಜಿ ನಿಮಗೆ ಮೆಡಿಷನ್ ಅಂತ ತಿಳ್ಕೊಂಡು ಇದನ್ನು ನಿಮ್ಮ ಪರ್ಸ್ನಲಾಗಿ ಬಳಸ್ಕೊಳ್ಳಿ. ನೀವು ಸಂತೋಷವಾಗಿರಿ, ಚೆನ್ನಾಗಿರಿ, ತುಂಬ ಇಂಪ್ರೂವ್ಮೆಂಟ್ ಆಗಿ ಈ ಡೇಟಲ್ಲಿ ಹುಡ್ತಂತವ್ರು ಈ ನೇಮನ್ನು ಇಟ್ಕೊಂಡು ತುಂಬ ಚೆನ್ನಾಗಿಯೂ ಇರ್ತೀರ. ನೀವೊಬ್ಬರು ಖುಷಿಯಾಗಿರ್ತೀರ, ಬೇರೆಯವರೆಲ್ಲ ನಿಮ್ಮ ಲೈಫ್ ಡಿಸ್ಟರ್ಬ್ ಆಗಿರುತ್ತೆ. 1000 ಜನನ ನೋಡಿಬಿಟ್ಟು ಈ ಪ್ರೆಡಿಕ್ಷನ್ ಮಾಡ್ತಿರೋದು. ಯಾವುದೇ ಕಾರಣಕ್ಕೂ ಈ ನೇಮ್ ಈ ಡೇಟಲ್ಲಿ ಬಳಸಬೇಡಿ. ಮೊದಲನೇ ಲೆಟ್ರ್ ಬೇಕು ಅಂದರೆ 2ನೇ ಲೆಟ್ರಾಗಿ ಬಳಸಿ, ಒಳ್ಳೆಯದಾಗಲಿ.